ನಮಸ್ತೆ. ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಇವತ್ತು ನಿಮ್ಗೆ ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರಬಹುದು, ತುಂಬಾ ಜನ ನಿಮ್ಗೆ ಯಾಕೆ ಬೇಕು ಅಂತ ಹೇಳಿ ಎಲ್ಲ ಕಮೆಂಟ್ ಮಾಡಿದ್ರು. ಮೊದ್ಲೆಲ್ಲ ಸ್ಯಾರಿ ಇಶ್ಯೂನ ತಗೊಂಡು ವಿಡಿಯೋ ಮಾಡಿದ್ರಿ ಅಂತ ಕಮೆಂಟ್ಗಳು ನಾನು ಡಿಲೀಟ್ ಮಾಡಿದೆ. ಸ್ಯಾರಿ ವಿಚಾರದಲ್ಲಿ ವ್ಯೂಸ್ ತಗೊಂಡ್ರಿ, ಈಗ ಪಾರ್ಲರ್ ಅವ್ರ ವಿಚಾರದಲ್ಲಿ ವ್ಯೂಸ್ ತಗೋತಾ ಇದ್ದೀರಾ ಅಂತ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಅಂಡ್ ಈ ವಿಡಿಯೋ ನಿಮಗೆ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೇನೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂತ ಅಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ, ನೋಡ್ಕೊ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನನಗೆ ಒಬ್ರು ಕಮೆಂಟ್ ಮಾಡಿದ್ರು, ಏನು ಅಂತಂದ್ರೆ, ಓ ಸ್ಯಾರಿದಾಯ್ತು, ಅವರು ಒಬ್ರು ಕ್ಲಾತಿಂಗ್ ಬಿಸ್ನೆಸ್ ಮಾಡೋ ಒಬ್ರು ಲೇಡಿ. ಆ ಲೇಡಿ ಇವತ್ತು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಮ್ಮ, ನಿನ್ನ ಹೆಸರು ಗೊತ್ತಿಲ್ಲ, ನಿನ್ನ ಹೆಸರನ್ನ ನೀನೇ ಕಮೆಂಟ್ ಮಾಡ್ಕೊ. ಆ ಲೇಡಿ ಒಬ್ರು ಕ್ಲಾತಿಂಗ್ ಬಿಸ್ನೆಸ್ ಅವ್ರು ಇಟ್ಕೊಂಡಿದ್ದಾರೆ. ಅವರು ಕಮೆಂಟ್ ಹಾಕಿದ್ರು, ಓ ಮೊದ್ಲು ಸ್ಯಾರಿ ವಿಷಯ ಆಯ್ತು, ಈಗ ಪಾರ್ಲರ್ ಅವ್ರ ವಿಚಾರಕ್ಕೆ ಬಂದಿದ್ದೀರಾ ಅಂತ. ನಾನಿಲ್ಲಿ ಮೊನ್ನೆ ವಿಡಿಯೋದಲ್ಲೂ ಹೇಳಿದೀನಿ, ಇಲ್ಲಿ ನಾನು ಯಾವುದೇ ಬ್ಯೂಟಿಷಿಯನ್ಸ್ ಗಳ ಜಗಳಕ್ಕೆ ನಾನು ಬಂದಿಲ್ಲ. ಕೇವಲ ಅಂದ್ರೆ ಕೇವಲ ಡಾಕ್ಟರೇಟ್ ಯಾಕೆ ಕೊಟ್ರು, ಡಾಕ್ಟರೇಟ್ ಎಲ್ರಿಗೂ ಸಿಗುತ್ತಾ? PhD ಅಂದ್ರೆ ಅಷ್ಟು ಈಸಿನಾ? PhD ಡಾಕ್ಟರ್ ತಗೊಳ್ಳೋದು ಈಸಿನಾ? ಈ ರೀತಿ ಸೋಷಿಯಲ್ ಸರ್ವಿಸ್ ಮಾಡಿ ಡಾಕ್ಟರೇಟ್ ತಗೊಳ್ಳೋದು ಈಸಿನಾ? ಇದ್ರ ಬಗ್ಗೆ ಒಂದಷ್ಟು ಸೂಕ್ಷ್ಮ ರೀತಿಯಲ್ಲಿ ಹೇಳಿದೀನಿ. ಅದಕ್ಕೆ ಹೊಟ್ಟೆ ಹುರಿ ತಾಳದೆ ಇರೋರು ಬಂದಿಂಗೆಲ್ಲ ಕಮೆಂಟ್ ಹಾಕಿದ್ರು. ಅಂಡ್ ಇವತ್ತಿಗೂ ಹೇಳ್ತೀನಿ, ನಾನಿಲ್ಲಿ ಯಾವುದೇ ಬ್ಯೂಟಿ ಪಾರ್ಲರ್ಗಳ ಬಗ್ಗೆ, ಪಾರ್ಲರ್ ಬ್ಯೂಟಿಷಿಯನ್ಸ್ ಗಳ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಾನೆ ಇಲ್ಲ. ಒಂದು ನಿಮ್ಮ ಮೈಂಡ್ಗೆ ಇರ್ಲಿ, ನಾನ್ ಇಲ್ಲಿ ಮಾತಾಡ್ತಾ ಇರೋ ವಿಚಾರ ಡಾಕ್ಟರೇಟ್. ಅರ್ಥ ಆಗ್ತಾ ಇದೆಯಾ? PhD ಮಾಡಿ ಡಾಕ್ಟರೇಟ್ ತಗೊಳ್ಳೋದು ಬೇರೆ. ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಸಮಾಜದಲ್ಲಿ ಗುರುತಿಸ್ಕೊಂಡು ಅವರಿಗೆ ಒಂದು ಸನ್ಮಾನ ರೀತಿಯಲ್ಲಿ ಒಂದು ಗೌರವಾನ್ವಿತವಾಗಿ ಕೊಡುವಂತಹ ಡಾಕ್ಟರೇಟ್ ಬೇರೆ. ಮೂರು ತರಹದ ಡಾಕ್ಟರೇಟ್ಗಳು ಇರುತ್ತೆ. ಫಸ್ಟ್ ಒನ್ ಬಂದು PhD ಮೀನ್ಸ್ ಈಗ ಡಾಕ್ಟರ್ ಮೆಡಿಕಲ್ ಮಾಡಿ PhD ಮಾಡ್ತಾರಲ್ಲ, ಅವ್ರಿಗೆ ಡಾಕ್ಟರೇಟ್ ಕೊಡ್ತಾರೆ. ಓಕೆ, ಅದು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯ ಕೊಡುವಂಥದ್ದು. ಸೆಕೆಂಡ್ ಒನ್ನು ಗೌರವಾನ್ವಿತವಾಗಿ ಕೊಡುವಂತಹ ಡಾಕ್ಟರೇಟ್. ಅದೇ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರು ಒಂದು ಫೀಲ್ಡ್ ಅಲ್ಲಿ ಸಾಧನೆ ಮಾಡಿದ್ರೆ, ಈಗ ಸುಧಾಮೂರ್ತಿ ಅವ್ರಿಗೆ ಬಂದಿದೆ, ಆಮೇಲೆ ನಮ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಇವರಿಗೆಲ್ಲ ಗೌರವಾನ್ವಿತವಾಗಿ ಸಿಕ್ಕಿರುವಂತಹ ಡಾಕ್ಟರೇಟ್ಗಳು. ಇದು ಗೌರವಾನ್ವಿತವಾಗಿ ಕೊಡುವಂತಹ ಡಾಕ್ಟರೇಟ್. ಅದೇ ಯೂನಿವರ್ಸಿಟಿ, ದೊಡ್ಡ ಯೂನಿವರ್ಸಿಟಿ ಅವರೇ ಕೊಡುವಂತಹ ಡಾಕ್ಟರೇಟ್. ಇನ್ನು ಕೊನೆಯದಾಗಿ ಡಾಕ್ಟರೇಟ್ ಒಂದು ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ ಸಮಾಜದಲ್ಲೇ ಒಂದಷ್ಟು ಗುರುತಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ಇರುವವರಿಗೆ ಡಾಕ್ಟರೇಟ್ ಕೊಡ್ತಾರೆ. ಇದನ್ನ ತುಂಬಾ ಜನ ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಳ್ಳೋದು ಅಂತ ಇಲ್ಲಿ ನಾನು ಬೃಂದಾ ಮ್ಯಾಮ್ಗೆ ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ, ಆಮೇಲೆ ಇನ್ನೊಬ್ಬರ ಬಗ್ಗೆ ನಾನು ತೆಗಳೋ ಆ ತರ ಮಾತಾಡ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಟಾಪಿಕ್ ಏನು ಅಂತ. ಇಲ್ಲಿ ಬ್ಯೂಟಿಷಿಯನ್ಸ್ ಗಳ ಜಗಳ ಅಲ್ವೇ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಡಾಕ್ಟರೇಟ್ ಹೆಂಗ್ ಕೊಟ್ರು ಅನ್ನೋದು ಒಂದಷ್ಟು ಜನಗಳ ವಾದ. ಅದ್ರಲ್ಲೂ ಪತ್ರಕರ್ತರು ಅವರೆಲ್ಲ ಏನಕ್ಕೆ ವಾದ ಮಾಡ್ತಾ ಇದ್ದಾರೆ, ಡಾಕ್ಟರೇಟ್ ಯಾಕೆ ಕೊಟ್ರು, ಎಲ್ರು ತಗೋಬೋದಾ, ಈ ತರ ಒಂದು ಕೇಳ್ತಾ ಇರೋದು. ಅದ್ರಲ್ಲೂ ಇನ್ನೊಬ್ರು ಈಗ ಅವರು ಒಂದು ಬ್ಯೂಟಿಷಿಯನ್, ಅವ್ರು ಈಗ ವಾಯ್ಸ್ ರೈಸ್ ಮಾಡ್ತಾ ಇದಾರೆ. ಲೈಕ್ ಈ ತರ ಡಾಕ್ಟರೇಟ್ ಏನು ಕೊಡ್ತಾರೋ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಖುಷಿ ಆಯ್ತು. ಅದು ಕೆಲವೊಬ್ರು ಗೊತ್ತಿರೋದಿಲ್ಲ. ಬ್ಯೂಟಿಷಿಯನ್ಸ್ ಗಳ ಜಗಳ ನಿಮ್ಗೆ ಯಾಕೆ ಅನ್ನೋ ತರ ಮಾತಾಡ್ತಾ ಇದ್ದೀರಾ. ಇಲ್ಲಿ ಬ್ಯೂಟಿಷಿಯನ್ಸ್ ಗಳ ಜಗಳ ಅಲ್ಲ, ಡಾಕ್ಟರೇಟ್ ಹೇಗೆ ಆ ಮೇಡಮ್ಗೆ ಕೊಟ್ರು ಅಂತ ಜಗಳ ಇರೋದು. ಡಾಕ್ಟರೇಟ್ ಅನ್ನ ಯಾರು ದುಡ್ಡು ಕೊಟ್ಟು ತಗೊಳ್ಳೋದಿಲ್ಲ ಗೈಸ್, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ, ಸರಿ ಈಗ ಅವರು ಬೆಳ್ದಿದಾರಾ, ಬೆಳೀಲಿ, ನಿಮ್ದೇ ಫೀಲ್ಡ್ ಅಲ್ವಾ. ಯಾರೋ ಒಬ್ರು ಬೆಳೀತಾ ಇದಾರೆ, ನಿಮ್ ಫೀಲ್ಡ್ ಅಲ್ಲಿ ಅವ್ರು ರೆಕಗ್ನೈಸ್ ಆಗಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ನಾವ್ ಹೇಗ್ ಬೆಳಿಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅವ್ರು ಮಾಡೋ ರೀತಿನೇ ನೀವ್ ಯಾಕೆ ಕಾಪಿ ಮಾಡಿ ಯಾಕೆ ಮಾಡ್ತೀರಾ? ಅವ್ರ ಇಷ್ಟ, ಅವ್ರು ಅನ್ನದಾನ ಮಾಡ್ತಾರೋ ಇನ್ನೊಂದ್ ಮಾಡ್ತಾರೋ ಅದು ಅವ್ರ ವೈಯಕ್ತಿಕ. ಅವರು GST ತಗೋತಾರ ತಗೊಳ್ಳೋದಿಲ್ವಾ ಅದು ಅವ್ರ ವೈಯಕ್ತಿಕ. ನಿಮ್ಮನ್ನ ನಾನು ಏನ್ ಹೇಳ್ತೀನಿ ಗೊತ್ತಾ, ನಮ್ಮದೇ ಆದಂತಹ ಯೂನಿಕ್ನೆಸ್ ಇರ್ಬೇಕು. ಸೊ ಜನ ಇಷ್ಟಪಡ್ತಾರಂತ. ಈಗ ನಾನು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತೀನಿ, ನನ್ನಲ್ಲಿ ಏನೋ ಒಂದು ಯೂನಿಕ್ನೆಸ್ ಇದೆ. ಈಗ ಎಷ್ಟೋ ಜನಕ್ಕೆ ನಾನು ಮಾತಾಡೋ ರೀತಿ ಇಷ್ಟ ಆಗತ್ತೆ, ಎಷ್ಟೋ ಜನಕ್ಕೆ ಮನ್ಸಿಗೆ ಸಮಾಧಾನ ಆಗತ್ತೆ ನಾನು ಮಾತಾಡ್ತಾ ಇದ್ರೆ. ಸೊ ಏನೋ ಒಂದು ಯೂನಿಕ್ನೆಸ್ ನಿಮ್ಮಲ್ಲಿ ಇರುತ್ತೆ, ಅದನ್ನ ನೀವು ಆಚೆ ತೆಗೀರಿ.
ನಮ್ಮಲ್ಲಿರುವಂತಹ ಯೂನಿಕ್ನೆಸ್ ನ ಹೇಗೆ ನಾವು ಪಬ್ಲಿಕ್ ಅಲ್ಲಿ ಹಾಕಿ ಅಟ್ರಾಕ್ಷನ್ ತಗೋಬೇಕು ಅದನ್ನ ಕಲೀರಿ. ಅವ್ರು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಸಿಕ್ಕಿದೆ, ಅವ್ರು ಮಾಡ್ತಾ ಇದಾರೆ ಅಂತ ಹೇಳಿ ನಮಗ್ ಸಿಗ್ತಾ ಇಲ್ಲ ಅಂತ ಯಾಕೆ ಹೊಟ್ಟೆ ಕಿಚ್ಚು? ಡಾಕ್ಟರೇಟ್ ನೀವು ಕೊಟ್ಟಿರೋರ್ನ ಕೇಳ್ಬೇಕಾ, ತಗೊಂಡಿರೋರ್ನ ಕೇಳ್ಬೇಕಾ? ನಂದೊಂದು ಡೌಟ್ ಇದೆ, ಇದನ್ನ ಕ್ಲಾರಿಫೈ ಮಾಡಿ ದಯವಿಟ್ಟು ಯಾರಾದ್ರೂ ಈಗ ನೋಡ್ತಾ ಇರೋರು. ಡಾಕ್ಟರೇಟ್ ಕೊಟ್ಟಿರೋರ್ನ ನಾವು ಕೇಳ್ಬೇಕಾ ಅಥವಾ ಡಾಕ್ಟರೇಟ್ ತಗೊಂಡಿರೋರು ಹೇಳ್ಬೇಕಾ? ನಾನು ಈ ಡಾಕ್ಟರೇಟ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ಗೊಂದಷ್ಟು ನಾಲೆಡ್ಜ್ ಇದೆ ಗೈಸ್, ನನಗೂ ಸ್ವಲ್ಪ ಗೊತ್ತು ಡಾಕ್ಟರೇಟ್ ಹೇಗೆ ಏನು ಅಂತ. ಯಾರಿಗೂ ದುಡ್ಡು ಕೊಡಿ ನಿಮ್ಗೆ ಡಾಕ್ಟರೇಟ್ ಕೊಡ್ತೀವಂತ ಯಾವುದೇ ಪ್ರೈವೇಟ್ ಆಗ್ಲಿ ₹1 ತಗೊಳ್ಳೋದಿಲ್ಲ. ನೀವು ಮಾಡ್ತಾ ಇರೋ ಕೆಲಸ ಅವ್ರಿಗೆ ಇಷ್ಟ ಆಯ್ತಾ, ಅವ್ರದೇ ಆದಂತಹ ಒಂದಷ್ಟು ಜನ ಸರ್ವೆ ಮಾಡ್ತಾ ಇರ್ತಾರೆ ನಿಮ್ಗೆ ಗೊತ್ತಿಲ್ದೇನೆ. ಅವ್ರು ಮಾಡೋ ಒಳ್ಳೆತನ ಅವ್ರು ನೋಡಿ ಅವ್ರಿಗೆ ಇಷ್ಟ ಆದ್ರೆ ಡಾಕ್ಟರೇಟ್ ಕೊಡ್ತಾರೆ, ಅದ್ರಲ್ಲಿ ತಪ್ಪೇನಿದೆ. ನೀವ್ ಯಾಕೆ ನನಗ್ ಯಾಕೆ ಕೊಡ್ಲಿಲ್ಲ ಅಂತ ಯಾಕಷ್ಟು ಹೊಟ್ಟೆ ಕಿಚ್ಚು ಬೀಳ್ತಾ ಇದ್ದೀರಾ? ನಾನು ಇಲ್ಲಿ ಯಾವ ಮ್ಯಾಮ್ಗೂ ಸಪೋರ್ಟ್ ಮಾಡ್ತಾ ಇಲ್ಲ. ಆಸ್ ಎ ಬ್ಯೂಟಿಷಿಯನ್ ನೀವೆಲ್ಲ ಒಂದೇ ಅಲ್ವಾ? ಅವ್ರಿಗೆ ಕೊಟ್ಟಿದಾರಾ? ನೆಕ್ಸ್ಟ್ ನೀವು ಆತರ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ, ಒಳ್ಳೆ ಕಾರ್ಯ ಮಾಡಿ ನಿಮ್ಗೂ ಗುರುತಿಸಿ ಕೊಡ್ಬೋದಲ್ವಾ? ಈಗ ಎಷ್ಟೋ ಒಂದು ಫೀಲ್ಡ್ ಗಳಲ್ಲಿ ಡಾಕ್ಟರೇಟ್ ಕೊಡ್ತಾ ಇದಾರೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಡಾಕ್ಟರೇಟ್ ಅಂದ್ರೂ 3 ತರ ಡಾಕ್ಟರೇಟ್ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ ಮೊದ್ಲಿಗೆ. ಅರ್ಥ ಇಲ್ಲ ಪರ್ತಾ ಇಲ್ಲ ಸುಮ್ಮನೆ ವಿಡಿಯೋಗಳು ಮಾಡೋದು ಬಿಡೋದು, ವಿಡಿಯೋಗಳು ಮಾಡೋದು ಬಿಡೋದು, ಏನಿದು? ಹಾಗಿದ್ರೆ ಯಾರು ಬೆಳಿಲೇಬಾರ್ದ? ಡಾಕ್ಟರೇಟ್ ತಗೊಂಡಿದ್ದೆ ತಪ್ಪ ಹಾಗಿದ್ರೆ? ನೀವ್ ಅನ್ನೋ ಪ್ರಕಾರ ಆ ಮೇಡಮ್ ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಂಡಿದ್ದಾರೆ ಅನ್ನೋ ತರ ನೀವೆಲ್ಲ ಮಾತಾಡ್ತಾ ಇದ್ದೀರಾ. ಗೈಸ್, ಯಾರು ಇಲ್ಲಿ ಚಿಕ್ಕ ಮಕ್ಳಲ್ಲ, ಅರ್ಥ ಮಾಡ್ಕೊಳ್ಳಿ. ಯಾರು ದುಡ್ಡು ಕೊಟ್ಟು ತಗೊಳ್ಳೋ ಅಷ್ಟು ಇದು ಬರ್ಗೆಟ್ಟಿಲ್ಲ ನಮ್ ಜನ. ಡಾಕ್ಟರೇಟ್ ಅನ್ನೋದು ಒಂದು ಗೌರವಾನ್ವಿತವಾಗಿ ಸಿಗುವಂತಹ ಪದವಿ. ಅದೊಂದು ಪೋಸ್ಟ್ ಈಗ ಎಲ್ರಿಗೂ ಸಿಗುತ್ತಾ? ಈಗ ಯಾವ್ದೋ ಒಂದು ಸ್ಟೇಜ್ ಮೇಲೆ ಸನ್ಮಾನ ಮಾಡ್ತಾರೆ, ನೀವ್ ಏನೋ ಮಾತಾಡಿ ಗುರ್ತಿಸ್ಕೊಂಡಿದ್ರೆ ತಾನೇ ನಿಮ್ಮನ್ನ ಕರೆದು ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡೋದಕ್ಕೂ ದುಡ್ಡು ಕೊಟ್ಟು ಸನ್ಮಾನ ಮಾಡಿಸ್ಕೊಂಡ್ರು ಅಂತಂದ್ರೆ ಇದು ಯಾವ ನ್ಯಾಯ? ನಾನು ಇದನ್ನ ಅಗ್ರಿ ಮಾಡೋದಿಲ್ಲ. ನಾನು ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ, ಕಂಪ್ಲೀಟ್ಲಿ ನಾನು ಡಿಸ್ಅಗ್ರಿ ಮಾಡ್ತೀನಿ. ಆಮೇಲೆ ಏನೋ ಕ್ಲಾಸಸ್ಗೆ ದುಡ್ಡು ತಗೊಂಡಿದ್ದಾರೆ ಅದು ಇದು ಎಲ್ಲಾ ಮಾತಾಡ್ತಾ ಇದಾರಲ್ಲ, ಪ್ರೂಫ್ ಇಡಿ, ಪ್ರೂಫ್ ಇಟ್ಟು ಮಾತಾಡಿ. ಅವ್ರ ಸ್ಟೂಡೆಂಟ್ಸ್ ಒಬ್ರಾದ್ರೂ ಅವ್ರ ಮೇಡಮ್ ಮೇಲೆ ಒಂದು ಆಪೋಸಿಟ್ ಅಲ್ಲಿ ಮಾತಾಡಿದಾರ? ಸಿಂಗಲ್ ಪರ್ಸನ್ ಆಪೋಸಿಟ್ ಆಗಿ ಮಾತಾಡಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ಮತ್ತಿಷ್ಟು ಯಾಕೆ ನೀವು ತೀರಾ ಕೆಳಗಡೆ ಹೋಗ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ನಾನು ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳ್ತಾ ಇಲ್ಲ ಗೈಸ್, ಅರ್ಥ ಮಾಡ್ಕೊಳ್ಳಿ. ಯಾರು ಚಿಕ್ಕ ಮಕ್ಳು ಯಾರು ಇಲ್ಲ, ಪತ್ರಕರ್ತರು ಇನ್ನೊಬ್ರು ಮತ್ತೊಬ್ರು ಎಲ್ರಿಗೂ ಅರ್ಥ ಆಗೋಷ್ಟು ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನಿಮ್ಮೆಲ್ರಿಗೂ ಅರ್ಥ ಆಗತ್ತೆ. ಆಮೇಲೆ ಪಾರ್ಲರ್ ಮಾಡಿದ್ರೆ 1 ತಿಂಗಳಿಗೆ ಪಾರ್ಲರ್ ಮಾಡ್ಬಿಡ್ಬೇಕು, ಫ್ರಾಡ್ ಮಾಡ್ಕೊಂಡೇ ಮಾಡ್ಬೇಕು, ಈ ತರ ಎಲ್ಲ ನೀವು ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ತೀರಲ್ಲ, ಅದು ವಿತ್ ಲೈವ್ ಅಲ್ಲಿ ವಿಡಿಯೋಸ್ ಮಾಡ್ಕೊಂಡು ಶೇಮ್ ಆಗ್ಬೇಕು. ಸೀರಿಯಸ್ಲಿ ನಿಮ್ಮನ್ನ ನಂಬಿ ಹೆಣ್ಮಕ್ಳು ಬಂದು ಒಂದು ಥ್ರೆಡ್ಡಿಂಗ್ ಆಗ್ಲಿ ಫೇಶಿಯಲ್ ಆಗ್ಲಿ ಮಾಡಿಸ್ತಾರಂತಂದ್ರೆ ನೀವು ನಿಮ್ಮ ಸ್ಟೂಡೆಂಟ್ಗೆ ಕಲ್ಸಿರುವಂತಹ ವಿದ್ಯೆ ಮೇಲ್ತಲ್ವಾ ಅವರು ನಂಬಿ ನಿಮ್ಮ ಹತ್ರ ಬರೋದು. ಅದನ್ನ ಯೋಚನೆ ಮಾಡಿ ಫಸ್ಟ್. ಹೆಂಗಂದ್ರೆ ಹಂಗ್ ಕ್ಲಾಸಸ್ ಹೇಳ್ಕೊಡೋದ? ಇವಾಗಂತೂ ಹೆಂಗಾಗಿದೆ ಅಂತಂದ್ರೆ ನಾ ಮೊನ್ನೆನೆ ಹೇಳ್ದಾಗೆ ಬೀದಿಲ್ ಪಾರ್ಲರು, ಕೇರಿಗ್ ಪಾರ್ಲರ್, 4 ಹೆಜ್ಜೆ ಇಟ್ರೆ ಇನ್ನೊಂದು ಪಾರ್ಲರು. ಏನಕ್ಕೆ ಇರ್ಬೇಕು? ಒಳ್ಳೆ ರೀತಿಯಲ್ಲಿ ಫೈಟಿಂಗ್ ಇರ್ಲಿ. ಇವತ್ ನೀವು ತಗೊಂಡಿದ್ದೀರಾ ಮೇಡಮ್, ನಾನು ತಗೋತೀನಿ, ನಾನು ಅಚೀವ್ ಮಾಡ್ತೀನಿ. ಅದನ್ನ ಬಿಟ್ಟು ಅವ್ರು ಯಾರೋ ಊಟ ಹಾಕಿದ್ರು ಅಂತ ಇನ್ನೊಂದಷ್ಟು ಜನ ಊಟ ಮಾಡಿ ಹಾಕೋದು, ಇದಕ್ಕೂ ಒಂದು ವಿರೋಧ. ಊಟ ಯಾಕೆ ಹಾಕ್ಬೇಕು? ಅದ ಅವರು ದೊಡ್ಡ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ದೊಡ್ಡ ಗುಣ, ಅವ್ರು ಊಟ ಹಾಕ್ತಾರೆ, ನಿಮ್ ಕೈಲಿ ಆಗ್ತಾ ಇಲ್ವಾ? ಬಿಟ್ಬಿಡಿ. ಎಷ್ಟೋ ಜನ ಬ್ಯೂಟಿಷಿಯನ್ಸ್ ನಿಜ ನಂಬಲ್ಲ ನೀವು. ನಾವೇನಾದ್ರೂ ಹೋದಾಗ ಬಾಯಿ ತುಂಬಾ ಮಾತಾಡ್ಸಿ ಅವ್ರ ಮನೇಲೆ ಯಾರೋ ಒಬ್ರು ಅವ್ರ ಅಕ್ಕನೋ ತಂಗಿನೋ ಮನೆ ಮಗಳು ಬಂದ್ರೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ನಾವುನು ನಾನು ಲಾಸ್ಟ್ ಟೈಮು ಹೇಳ್ದೆ, ಒಬ್ಬ ಅಕ್ಕ ನನಗೆ ಇದುವರೆಗೂ ನಾನು ಒಂದು ಫೇಶಿಯಲ್ ಆಗ್ಲಿ ಐಬ್ರೋ ಆಗ್ಲಿ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋದು. ಅವ್ರು ನಮ್ಮನೆಗ್ ಬಂದ್ರೆ ನಾವು ಯಾರೋ ನೆಂಟ್ರು ಆತರ ನಾವು ಟ್ರೀಟೇ ಮಾಡಲ್ಲ. ಊಟ ಟೈಮ್ ಬಂದ್ರೆ ಊಟ ಕೊಡ್ತೀವಿ, ಟೀ ಟೈಮ್ ಅಂದ್ರೆ ಟೀ ಕಾಫಿ ಕೊಡ್ತೀವಿ. ಅವ್ರಿಗೆ ಏನು ಬೇಕಾ ಬೇಡ ಎಲ್ಲ ವಿಚಾರಿಸ್ಕೊತೀವಿ. ನಮ್ಮನೆ ಇವಾಗ ನಮ್ ದೊಡ್ಡಕ್ಕ ಏನೋ ಆತರ ನಾವು ಮಾತಾಡ್ತೀವಿ. ಈವನ್ ನಾನೇ ಏನಾದ್ರು ಅವ್ರ ಮನೆಗೆ ಹೋಗ್ತೀನಿ ಅಂತ ಅಂದ್ರು ಅವ್ರು ಅಷ್ಟೇ ಪ್ರೀತಿಯಿಂದ ಭಾಗ್ಯ ಬಂದಿದ್ದಾಳೆ, ಭಾಗ್ಯ ಇತ್ತಿನ್ನು ಅತ್ತಿನ್ನು, ಟೀ ಕೊಡ್ಲಾ ಜ್ಯೂಸ್ ಕೊಡ್ಲಾ, ಅವ್ರಿಗೆ ಎಷ್ಟೇ 100 ಕೆಲಸ ಇದ್ರುವೆ ಅದು ಅವ್ರವ್ರ ದೊಡ್ಡತನ. ಎಲ್ರು ಹಂಗ್ ಮಾಡಕ್ಕಾಗತ್ತ? ಖಂಡಿತವಾಗ್ಲೂ ಇಲ್ಲ.
ಬಂದ್ಲಪ್ಪ ಎದ್ದೋಗ್ಲಪ್ಪ ಥೂ ಯಾರಿಗ್ ಬೇಕು, ಹಾ ಸರಿ ಸರಿ ಓಕೆ ಮೇಡಮ್ ಆಯ್ತು, ಈ ತರ ಮಾತಾಡೋರು ಇದ್ದಾರೆ. ಆತರ ಆಗ್ಬೇಡಿ. ಮನಸ್ಪೂರ್ವಕವಾಗಿ ಅವ್ರು ಮಾಡ್ತಾ ಇದಾರೆ, ನಿಮ್ ಕೈಲಿ ಆಗುತ್ತಾ, ನಿಮಗ್ ದೇವ್ರ ಶಕ್ತಿ ಕೊಟ್ಟಿದ್ರೆ ನೀವು ಹಾಕಿ ಊಟ ಹಾಕಿ ಡಾಕ್ಟರೇಟ್ ತಗೊಳ್ಳೋದು ನಿಜವಾಗ್ಲೂ ದಿಸ್ ಇಸ್ ನಾಟ್ ರೈಟ್ ಪಾಯಿಂಟ್. ಊಟ ಹಾಕಿ ತಗೊಂಡ್ರು ಅಂತ. ಆಮೇಲೆ ಮೇಡಮ್ ಒಬ್ರು ಸಮಾಜ ಸೇವಕಿಯವರು, ನಾಗಲಕ್ಷ್ಮಿ ಮೇಡಮ್ ಅನ್ಕೋತೀನಿ ಅವ್ರು ಹೋಗಿದ್ದಕ್ಕೆ ಅದಕ್ಕೂ ಕಮೆಂಟ್, ನೀವು ಇಲ್ಲಿಗೆ ಹೋಗಕ್ಕಾಗತ್ತೆ ಮೇಡಮ್, ಇಲ್ಲಿಗೆ ಹೋಗಕ್ ಆಗೋದಿಲ್ಲ ಅಂತ ಒಬ್ರು. ನಾ ಒಂದು ಮಾತು ಹೇಳ್ತೀನಿ, ನಮ್ ಜನ ಹೆಂಗೆ ಅಂತಂದ್ರೆ ನೀನ್ ಒಳ್ಳೇದ್ ಮಾಡಿದ್ರು ಮಾತಾಡ್ತಾರೆ, ನೀನು ಕೆಟ್ಟದ್ ಮಾಡಿದ್ರು ಮಾತಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾಗಲಕ್ಷ್ಮಿ ಮ್ಯಾಮು ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಆ ಟ್ಯಾಂಕ್ಗಳು ನೋಡಿದ್ರೆ ನೀರ್ ಕುಡಿಯಕ್ ಮನ್ಸು ಬರಲ್ಲ. ಅವರು ಲೇ ಮಗ ನೀನಾದ್ರೆ ಕುಡಿತೀಯೇನೋ ಅಂತ ಎಷ್ಟ್ ಚಂದ ಅಲ್ಲಿರೋರ್ಗೆ ಹೇಳ್ತಾರೆ. ನೀವು ಅದಷ್ಟು ಯಾಕೆ ನೋಡೋದಿಲ್ಲ? ಅವ್ರು ಮಾಡಿರೋ 5 ಒಳ್ಳೆ ಕೆಲಸ ನೋಡೋದಿಲ್ಲ, ಅಲ್ಲೆಲ್ಲೋ 5 ಕೆಲಸದ ಮಧ್ಯೆ ಒಂದು ಹುಡ್ಕೋದು. ಇಲ್ಲಿ ಯಾಕೆ ಹೋಗ್ಲಿಲ್ಲ ನೀವು? ಅವಳು ಹುಡ್ಗಿ ಅಲ್ವಾ? ಏನ್ರಿ ನಿಮ್ದು? ಹೆಣ್ಣಿಗೆ ಎಣ್ಣೆ ಶತ್ರು ಅಂತ ಪ್ರೂವ್ ಮಾಡಬೇಡಿ. ಬೆಳಿತಾದ್ರ ಬೆಳೀಲಿ, ಸುಮ್ನೆ ಯಾರು ಕಾಲು ಎಳಿಯೋದಿಲ್ಲ. ನಿಮ್ ಕಾಲ್ ನೀವೇ ಹೇಳ್ಕೊಳಂಗಾಗತ್ತೆ ಇವಾಗ. ಯಾಕೆ ಕೊಟ್ರು ಡಾಕ್ಟರೇಟ್, ಯಾಕೆ ಕೊಟ್ರು ಬಿಟ್ಟಾಕ್ರಿ. ಅವ್ರು ಕೊಟ್ಟಿದ್ದಾರೆ ಗೌರವಾನ್ವಿತವಾಗಿ, ಯಾರು ದುಡ್ಡು ಕೊಟ್ಟು ತಗೊಂಡಿಲ್ಲ. ದುಡ್ಡು ಕೊಟ್ಟು ತಗೊಳ್ಳೋ ಅವಶ್ಯಕತೆ ಏನಿದೆ? ಅವ್ರ ಫಾಲೋವರ್ಸ್ ಅದಕ್ಕೂ ಕಮೆಂಟ್. ನಿಮ್ಗೆ ಅಷ್ಟು ಸ್ಟ್ರೆಂತ್ ಇದ್ರೆ ಫಾಲೋವರ್ಸ್ ನಿಮ್ಮನ್ನ ನೋಡಿನೇ ಫಾಲೋ ಆಗೋದು, ಸುಮ್ನೆ ಯಾರು ಫಾಲೋ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ಏನು ಕ್ಲಾಶಸ್ ಏನ್ ನಡೀತಾ ಇದೆಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಮೊದ್ಲೆಲ್ಲ ಒಂದು ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಸಾಂಗು, ಒಂದು ಎಮೋಷನಲ್ ಸ್ಕಿಟ್ ಈ ತರ ಏನೋ ಒಂದು ಬರ್ತಿತ್ತು. ನೀವು ಮಾಡ್ತಾ ಇರೋದಕ್ಕೆ ನಾನು ಇನ್ಸ್ಟಾ ಫೀಡಿ ಎಲ್ಲಾ ಬರೀ ಅದೇ ಬರ್ತಾ ಇದೆ. ಆ ಮೇಡಮ್ ಹಿಂಗಂದ್ರು, ಈ ಮೇಡಮ್ ಹಿಂಗಂದ್ರು, ಮೇಡಮ್ ಇಲ್ಲಿಗೆ ಬಂದಿದ್ದಾರೆ, ಇಲ್ಲಿಗೆ ಯಾಕೆ ಬರ್ಲಿಲ್ಲ, ಹಿಂಗೆ. ಅವ್ರಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದಾರೆ. ರಾಜಕಾರಣದಲ್ಲಿ ಇದ್ದು ಅಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಸೀರಿಯಸ್ಲಿ ಅವ್ರ ದೊಡ್ಡ ಗುಣ, ಎಲ್ರೂ ಮಾಡಲ್ಲ. ಪದವಿಗೆ ಬಂದ್ವಾ ನಮ್ ಮುಗೀತು, ಏನಕ್ಕೆ ಹೋಗ್ಬೇಕು, ನಮ್ಗೆ ಯಾಕ್ಬೇಕು, ಈ ತರ ಯೋಚನೆ ಮಾಡ್ತಾರೆ. ಬಟ್ ಅವರು ಮೇಡಮ್ಮು ನಾನು ನೋಡ್ತಾ ಇರ್ತೀನಿ ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲಾ ಮರ್ತು ಬಿಡೋದು, ಯಾವ್ದೋ ಒಂದು ಚಿಕ್ಕ ಸಿಕ್ತಾ ಇಡ್ಕೋ ಮಾತಾಡು ಅಂತ. ಆಮೇಲೆ ಇವಾಗೂ ಮಾತಾಡ್ತಾರೆ. ಇಷ್ಟೆಲ್ಲಾ ಮಾತಾಡೋರು ಆ ಕೇಸಿಗೆ ನ್ಯಾಯ ಕೊಡ್ಸಿ, ಈ ಕೇಸಿಗೆ ನ್ಯಾಯ ಕೊಡ್ಸಿ. ಗುರು, ನಾವ್ ಎಲ್ಲಿ ಮಾತಾಡ್ಬೇಕು, ಯಾವ್ದ್ರ ಬಗ್ಗೆ ತಿಳಿದಿದ್ದು ನಾವು ಮಾತಾಡ್ಬೇಕು ಅನ್ನೋದು ನಮಗ ಅರಿವಲ್ಲಿ ಇರ್ಬೇಕು. ಬಾಯಿಗೆ ಬಂದಂಗ್ ಕೂತ್ಕೊಂಡ್ ಮಾತಾಡೋದಲ್ಲ. ಆಮೇಲೆ ನನ್ಗೊಂದ್ ವ್ಯೂಸ್ ಬರುತ್ತೆ. ಇವಾಗ ಏನ್ ಗೊತ್ತಾ, ಆಪೋಸಿಟ್ ಇಂದ ಮಾತಾಡೋದ್ರಲ್ವಾ ವ್ಯೂಸ್ ಬರೋದು. ನೋಡಿ, ಆ ಮೇಡಮ್ ಬಗ್ಗೆ ಮಾತಾಡಿರೋದೆಲ್ಲಾರ್ದು ವ್ಯೂಸ್ ಪೀಕಲ್ಲಿದೆ. ಅವ್ರ ಪರವಾಗಿ ಮಾತಾಡ್ತಾರಲ್ಲ ಅವ್ರದ್ದು ವ್ಯೂಸ್ ಡೌನ್ ಆಗಿದೆ. ಯಾಕೆ? ಇದು ಅವ್ರ ಮೆಂಟಾಲಿಟಿ. ನಾನು ಅವ್ರ ಅಪೋಸಿಟ್ ಅಲ್ಲಿ ಮಾಡಿದ್ರೆ ಏನೋ ಕ್ಲಿಕ್ ಆಗ್ಬಿಡ್ತೀನಿ, ವೈರಲ್ ಆಗ್ತೀನಿ. ಅಲ್ಲೂ ನೀವು ಅವರನ್ನ ಬಳಸ್ಕೊಂಡೇ ಬೆಳೀತಾ ಇದ್ದೀರಾ. ಬಿಟ್ಟು ಬಿಡಿ, ಆಯ್ತು. ಅವ್ರು ಹೇಳಕ್ ರೆಡಿ ಇಲ್ಲ, ನೀವು ಕೇಳಕ್ ರೆಡಿ ಇಲ್ಲ ಅಂದ್ರೆ ಇವಾಗ ಒಂದ್ಸತಿ ನಾವು ಹೇಳ್ಬೋದು, 2 ಸತಿ ಹೇಳ್ಬೋದು, ಎಷ್ಟ್ ಸತಿ ಹೇಳ್ತೀರಾ? ಇಷ್ಟೊತ್ತಿಗಾಗ್ಲಿ ನೀವು ಆ ಮಾಡಿರೋ ವಿಡಿಯೋಗಳಿಗೆ ಆ ಮೇಡಮ್ ರಿಪ್ಲೈ ಮಾಡ್ಬೇಕಿತ್ತಲ್ಲ. ಮಾಡಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ದುಡ್ಡು ಕೊಟ್ಟು ಯಾರು ಊಟ ಹಾಕೋದು ಅದೆಲ್ಲ ತುಂಬಾ ಚೀಪ್ ಗಿಮಿಕ್ಸ್. ನಿಜ ಮಾತಾಡೋದು, ಕೆಲವೊಬ್ರು ಊಟ ಹಾಕೋದಕ್ಕೂ ದುಡ್ಡು ತಗೋತಾರೆ. ಏನ್ರಿ ಖುಷಿ ಪಡ್ರಿ, ಅವ್ರು ಏನೋ 4 ಜನಕ್ಕೆ ಹೆಣ್ಮಕ್ಳಿಗೆ ಅನ್ನ ಹಾಕ್ತಾ ಇದಾರೆ ಅಂತಂದ್ರೆ, ಮಧ್ಯಾಹ್ನದ ಹೊತ್ತು ಪಾಪ ಬೆಳಿಗ್ಗೆ ಬರೀಲ್ ಕೆಲಸ ಮಾಡಿ ಬಸ್ಸಲ್ಲೋ ಕ್ಯಾಬಲ್ಲೋ ಏನ್ರಲ್ಲೋ ಪಾಪ ಕಲಿಬೇಕು ಅಂತ ಅಲ್ಲಿಗೆ ಬಂದಿರ್ತಾರೆ. ಊಟ ಮಾಡಿರ್ತಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಮಧ್ಯಾಹ್ನ 1 ಟೈಮ್ ಆದ್ರೂ ನೆಮ್ಮದಿಯಾಗಿ ಕೂತ್ ಊಟ ಮಾಡ್ಲಿ ಅಂತ ಅವ್ರು ಊಟ ಹಾಕ್ತಾ ಇದಾರೆ. ಪುಣ್ಯದ ಕೆಲಸ ಮಾಡ್ತಾ ಇದಾರೆ, ಅದಕ್ ಗೌರವ ಕೊಡ್ರಿ. ಯಾಕ್ರಿ ಹೊಟ್ಟೆ ಕಿಚ್ಚು? ನಿಮ್ ಕೈಲಿ ಆಗತ್ತಾ? ನೀವು ಆ ಮೇಡಮ್ ತರ ಹಾಕಿ ಊಟನ. ಬರೀ ನಾನು ಒಳ್ಳೇದ್ ಮಾಡ್ದೆ, ನಾನು ಇಷ್ಟು ಜನಕ್ಕೆ ಇದು ಮಾಡ್ದೆ, ಯಾವುದು ಬರೋದಿಲ್ಲ. 4 ಜನಕ್ಕೆ ಊಟ ಹಾಕಿದ್ರೆ ಅವ್ರು ತಿನ್ನೋವಾಗ, ಒಂದೊಂದು ತುತ್ತು ತಿನ್ನೋವಾಗ ನೆನ್ಸ್ಕೋತಾರೆ ನಿಮ್ಮನ್ನ. ಊಟ ಇಲ್ದವ್ರಿಗೇನೆ ಅದು ಒಂದು ಬೆಲೆ ಗೊತ್ತಿರತ್ತೆ. ಆ ಹೆಣ್ಮಗಳು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದಿರ್ತಾಳೋ ಗೊತ್ತಿಲ್ಲ, ಬೆಳಗ್ಗೆ ಊಟ ಮಾಡಿರ್ತಾಳೋ ಇಲ್ಲೋ ಗೊತ್ತಿಲ್ಲ. ಬಟ್ ಇಲ್ಲಿ ಬಂದು ಮಧ್ಯಾಹ್ನ ಬಿಸಿ ಬಿಸಿ ಊಟ ತಿನ್ಬೇಕಾದ್ರೆ, ಅಪ್ಪ ನಮ್ಮ ಮೇಡಮ್ ಎಷ್ಟು ಒಳ್ಳೆಯವ್ರಲ್ವಾ, ಒಂದು ತುತ್ತು ಊಟ ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡಿದ್ವಿ ಅಂತ ಆಶೀರ್ವಾದ ಕೊಡ್ತಾರ ಕಣ್ರಿ. ಅರ್ಥ ಆಗ್ತಾ ಇಲ್ಲ ನಿಮಗೆ. ಅವ್ರು ಬೆಳೀತಾ ಹೋಗ್ತಾ ಇದಾರೆ, ನೀವು ಮಾತಾಡ್ಕೊಂಡು ನೀವು ಕೂತಿದ್ದೀರಾ. ಆಮೇಲೆ ಇನ್ನೊಂದು ವಿಚಾರ,
ಮಾತಾಡೋದೆಲ್ಲ ಮಾತಾಡಿ ಅಯ್ಯೋ ಕೆಸರಿಗೆ ಕಲ್ಲೆರ್ಚಿದ್ರೆ ನಂಗೆ ಎಗರ್ಸ್ಕೊಳಕ್ ಇಷ್ಟ ಇಲ್ಲ, ಎಲ್ಲ ಆಗೋಗಿದೆ, ಕೆಸರೆಲ್ಲ ನಿಮ್ ಮುಖಕ್ಕೆ ಎರ್ಚಾಗಿದೆ. ಆದ್ಮೇಲೆ ಈಗ ಏನ್ ನಾನ್ ಮಾತಾಡೋದಿಲ್ಲ ಅಂತಂದ್ರೆ ಸ್ಟಾರ್ಟ್ ಮಾಡಕ್ ಮುಂಚೆ ಇದು ಇರ್ಬೇಕಿತ್ತು ಪರಿಜ್ಞಾನ. ನೀವು ಬ್ಯೂಟಿಷಿಯನ್ಸ್ ಅಕಾಡೆಮಿಗಳನ್ನ ಇಟ್ಕೊಂಡಿದ್ದೀರಲ್ವಾ, ನಿಮ್ಮ ಅಕಾಡೆಮಿನ ಯಾವ ರೀತಿ ಚೆನ್ನಾಗ್ ಮಾಡ್ಬೇಕು, ಮುಂದುವರ್ಸ್ಕೊಂಡು ಹೋಗ್ಬೇಕು, ಇದನ್ನ ಯೋಚನೆ ಮಾಡಿ. ಅವ್ರೇನೋ ಮಾಡ್ತಾ ಇದಾರೆ, ಅವ್ರಿಗೆ ಯಾಕೆ ಕೊಟ್ರು, ಬೇಡ ನೀನು ತಗೋ, ನೀನು ಚೆನ್ನಾಗ್ ಮಾಡು, ನಿನಗೂ ಮೋಸ್ಟ್ಲಿ ಹುಡುಕಿ ಮಾಡಬಹುದು. ಈಗ ಮೇಡಮ್ ಎಷ್ಟೊಂದ್ ಜನಕ್ಕೆ ಪಾರ್ಲರ್ ಗಳನ್ನ ಓಪನ್ ಮಾಡ್ಬೇಕಾದ್ರೆ ಹೆಲ್ಪ್ ಮಾಡಿದ್ದಾರೆ. ಮಧ್ಯಾಹ್ನದ ಹೊತ್ತು ಊಟ ಹಾಕೋದಕ್ಕೆ ಡಾಕ್ಟರೇಟ್ ಕೊಡಲ್ಲ ಗೈಸ್. ಆಮೇಲೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಇವಾಗ ಆಶ್ರಮ ಎಲ್ಲ ಇಟ್ಕೊಂಡಿರ್ತಾರೆ, ಅವ್ರಿಗೆ ಯಾಕೆ ಡಾಕ್ಟರೇಟ್ ಕೊಡೋದಿಲ್ಲ. ಆಮೇಲೆ ಈ ಡಾಗ್ ಪೆಟ್ಗಳೆಲ್ಲ ಸಾಕಿರ್ತಾರೆ, ಅವ್ರಿಗೆ ಯಾಕೆ ಡಾಕ್ಟರೇಟ್ ಕೊಡಲ್ಲ. ಓ ಗಾಡ್, ನಮ್ ಜನ ತಿಳಿದಿದ್ದು ಮಾತಾಡ್ತಾ ಇದಾರ, ತಿಳಿದೇ ಮಾತಾಡ್ತಾ ಇದಾರ, ಲಿಟ್ರಲಿ ನಂಗೆ ಗೊತ್ತಿಲ್ಲ. ಏಂತಕ್ಕೆ ಡಾಕ್ಟರೇಟ್ ಅನ್ನೋದೇ ಇವಾಗ ಒಂದ್ ರೀತಿ ಬೆಲೆ ಇಲ್ದಂಗ ಆಗ್ಬಿಟ್ಟಿದೆ. ಡಾಕ್ಟರೇಟ್ ಅಂದ್ರೆ ಎಷ್ಟು ಗೌರವಾನ್ವಿತ ಪದವಿ ಗೊತ್ತಾ ಅದು. ಅದಕ್ಕೆ ನಿಮ್ಮಂತವರಿಂದ ಇವಾಗ ಬೆಲೆನೇ ಇಲ್ದಂಗ ಆಗ್ತಾ ಇದೆ. ಸೊ ಸ್ಟಾಪ್ ದಿಸ್ ವಾರ್. ಓಕೆ, ಡಾಕ್ಟರೇಟ್ ಅವ್ರಿಗೆ ಬಂದಿದೆ, ಖುಷಿ ಪಡಿ. ನಿಮ್ ಫೀಲ್ಡ್ ಅಲ್ಲಿ ಯಾರಿಗೋ ಒಬ್ರಿಗೆ ಬಂದಿದೆ, ನೆಕ್ಸ್ಟ್ ನಾನು ಇದೇ ತರ ನಾನು ಕಷ್ಟ ಪಡ್ತೀನಿ, ನಾನು ಡಾಕ್ಟರೇಟ್ ತಗೋತೀನಿ, ದುಡ್ಡು ಕೊಟ್ಟಲ್ಲ, ಕಷ್ಟಪಟ್ಟು. ಇಷ್ಟೆಲ್ಲಾ ಮಾತಾಡ್ತಾ ಇದೀರಲ್ಲ, ನಿಮ್ ಹತ್ರ ಒಂದು ಪುರಾವೆ ಇದೆಯಾ ಅವ್ರು ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಂಡ್ರು ಅಂತ? ಗುರು, ಈಗ ಸಮಾಜ ಸೇವೆ ಮಾಡೋರ್ಗು ಡಾಕ್ಟರೇಟ್ ಕೊಡ್ತಾ ಇದಾರೆ, ನಾನೇ ನೋಡಿದೀನಿ. ಸೊ ಅದಕ್ಕೇನೆ ನಾನು ಇಷ್ಟು ಧೈರ್ಯವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಯಾವುದೇ ಬ್ಯೂಟಿಷಿಯನ್ಸ್ ಗಳ ಜಗಳದ ವಿಡಿಯೋ, ಅವ್ರು ಯಾರೋ ಜಗಳದ ಮಧ್ಯೆ ನಾನ್ ವ್ಯೂಸ್ ತಗೊಳ್ಳೋ ನನಗೆ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಡಾಕ್ಟರೇಟ್ ಬಗ್ಗೆ ನನಗೆ ಸ್ವಲ್ಪ ನಾಲೆಡ್ಜ್ ಇರೋದ್ರಿಂದ ನಾನು ಶೇರ್ ಮಾಡ್ತಾ ಇದ್ದೀನಿ. ಡಾಕ್ಟರೇಟ್ ಅಂದ್ರೆ ಏನೋ ಮಕ್ಕಳಾಟ ಸಾಮಾನ್ ತರ ಹೋಗಿ ಅದ್ ಕೊಡಿ ಇದ್ ಕೊಡ್ಸಿ ನಾನು ದುಡ್ಡು ಕೊಡ್ತೀನಿ ಅಲ್ಲ. ಯಾರು ಇದುವರೆಗೂ ಯಾರು ದುಡ್ಡು ಕೊಟ್ಟು ಡಾಕ್ಟರೇಟ್ ತಗೊಂಡಿಲ್ಲ. ಒಬ್ಬರನ್ನ ಪ್ರೂವ್ ಮಾಡಿ ನೀವು ಸಾಕು. ಯಾಕೆ ಪ್ರೂವ್ ಇಲ್ದೇನೋ ಸುಮ್ನೆ ಯಾಕೆ ಈ ತರ ಟೈಮ್ ಅನ್ನ ವೇಸ್ಟ್ ಮಾಡ್ಕೊಂಡು ಅವ್ರನ್ನು ಇನ್ನೂ ಅವ್ರು ಏನಂತೀರಾ, ಅವ್ರು ಸುಮ್ನೆ ಇದ್ರು ನೀವೇ ಅವರಿಗೆ ಏನೋ ಸ್ಕೋಪ್ ಕೊಟ್ಟು ಬೆಳೆಸ್ತಾ ಇದ್ದೀರಾ. ಈಗ ನಿಮ್ ವಿಡಿಯೋದಲ್ಲಿ ನೋಡೋರು ನಿಮ್ಮ ಫಾಲೋವರ್ಸೆ, ವಾಪಸ್ ಅವ್ರು ಯಾವ ಮೇಡಮ್ ಅಂತ ಹೋಗಿ ಹುಡುಕಿ ಅವ್ರನ್ನ ಫಾಲೋ ಮಾಡೋ ಚಾನ್ಸಸ್ ಇರುತ್ತೆ ಗೈಸ್. ಅರ್ಥ ಆಗ್ತಾ ಇಲ್ಲ ನಿಮಗೆ? ಡಾಕ್ಟರೇಟ್ ಯಾಕೆ ಕೊಟ್ರು, ಡಾಕ್ಟರೇಟ್ ಯಾಕೆ ಕೊಟ್ರು ಗೊತ್ತಾಯ್ತಲ್ಲ ಈಗ್ಲಾದ್ರೂನು. ಇನ್ನೂ ಗೊತ್ತಾಗಿಲ್ಲ, ನಾವ್ ಇದನ್ನ ಇನ್ನೂ ಹೇಳ್ಕೊಂಡ್ ಹೋಗ್ತೀವಿ ಅಂತಂದ್ರೆ ಮಾಡಕ್ ಕೆಲ್ಸ ಇಲ್ಲ ನಿಮ್ಗೆ, ಹೇಳ್ಕೊಂಡು ಹೋಗಿ ಅಂತಾನೆ ಲೆಕ್ಕ. ನಮಗ್ ತೀರಾ ಕೆಲ್ಸಗಳು ತುಂಬಾ ಇದೆ ತಾಯಂದ್ರ, ನಮಗಿದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಡಾಕ್ಟರೇಟ್ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಬೇಕಿತ್ತು. ಬಿಕಾಸ್ ನನಗ್ ಗೊತ್ತು ಡಾಕ್ಟರೇಟ್ ಹೇಗ್ ಕೊಡ್ತಾರೆ, ಯಾವ ಕಾರಣಕ್ಕೆ ಕೊಡ್ತಾರೆ, ಅದೆಲ್ಲ ನಾನು ನೋಡಿದೀನಿ ನನ್ ಕಣ್ಣಾರೆ. ಅದಕ್ಕೇನೆ ಇದ್ರ ಬಗ್ಗೆ ಅವೇರ್ನೆಸ್ ನಾನು ಶೇರ್ ಮಾಡ್ಬೇಕಿತ್ತು, ಮಾಡಿದೀನಿ. ನನಗೆ ಬ್ಯೂಟಿಷಿಯನ್ಸ್ ಜಗಳದ ಮಧ್ಯೆ ಬರೋ ಆಸಕ್ತಿ, ಇಂಟ್ರೆಸ್ಟ್ ನಿಜವಾಗ್ಲೂ ಇಲ್ಲ. ಡಾಕ್ಟರೇಟ್ ಬಗ್ಗೆ ನಾನು ಕ್ಲಾರಿಫೈ ಕೊಡ್ಬೇಕಿತ್ತು, ಕೊಟ್ಟಿದ್ದೀನಿ. ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ತಲೆಗೆ ಹೋಗಿರುತ್ತೆ, ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದಕ್ಕೂ ಇನ್ನೊಂದು ಕಮೆಂಟ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಮಾಡೋಷ್ಟು ಪೇಷನ್ಸ್ ನನಗಿಲ್ಲ. ಅಲ್ಲೇ ರಿಪ್ಲೈ ಕೊಡ್ತೀನಿ, ಇಲ್ಲ ಅಂದ್ರೆ ನಿಮ್ಮ ಕಮೆಂಟ್ ಅನ್ನ ಡಿಲೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ, ಬ್ಲೆಸ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಬೈ ಬಾಯ್.